ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡುವ ಅಂದರೆ ವಿಲ್ ಟ್ರೈ ಒನ್ ಮೋರ್ ಥಿಂಗ್ ಇನ್ ನಂಬರ್ಸ್. ಮೇ ಬಿ ಒಂದು ನಂಬರನ್ನು ಡಿಫೈನ್ ಮಾಡ್ತೇನೆ 1 2 3 4. ಓಕೆ, ಇದು ಸ್ಟ್ರಿಂಗ್ ಆಯಿತಾ. ದಿಸ್ ಇಸ್ ಅ ಇಂಟೀಜರ್, ರೈಟ್. ಇದು ಇಂಟೀಜರ್ ಅಂತಾರೆ. ಐ ವಿಲ್ 2 1 3 4. ಇದನ್ನು ನಾನು ಒಂದು ಸ್ಟ್ರಿಂಗ್ ಜೊತೆ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಮೈ ಟೋಟಲ್ ಈಸ್ ರನ್ ಮಾಡ್ತೇನೆ. ಸೊ ಇಟ್ಸ್ ಸೇಯಿಂಗ್ ಮಸ್ಟ್ ಬಿ ಸ್ಟ್ರಿಂಗ್ ನಾಟ್ ಇಂಟ್. ಅಂದರೆ ಯು ಆರ್ ಟ್ರೈಯಿಂಗ್ ಟು ಜಾಯಿನ್ ಅ ಸ್ಟ್ರಿಂಗ್ ವಿತ್ ಅ ನಂಬರ್ ಆರ್ ಅ ಇಂಟೀಜರ್. ಸೊ ಎರಡು ಸೇಮ್ ಟೈಪ್ ಇರಬೇಕು. ಅದಕ್ಕೆ ನಾವು ಏನು ಮಾಡುವ ಅಂದರೆ ವಿಲ್ ಯೂಸ್ ಅ ಫಂಕ್ಷನ್ ಕಾಲ್ಡ್ str ಅಂತ. str ಅಂತ ಫಂಕ್ಷನ್ನ ಯೂಸ್ ಮಾಡಿದರೆ ಇದು ರನ್ ಮಾಡ್ತೇನೆ. ಸೊ ಇಫ್ ಯು ಸಿ, ಈಗ ಯು ಕ್ಯಾನ್ ಯೂಸ್ ಅನ್ ಇಂಟೀಜರ್ ಆರ್ ಅ ನಂಬರ್ ವಿತ್ ಅ ಸ್ಟ್ರಿಂಗ್ ಫಾಲೋಯಿಂಗ್ ಅಲ್ಲ. ಸೊ ದ್ಯಾಟ್ ಈಸ್ ಒನ್. ನೆಕ್ಸ್ಟ್ ಸ್ಟೆಪ್, ನಮಗೆ ಇನ್ನೊಂದು ಸಿನಾರಿಯೋ ಬರ್ತದೆ. ನೀವು ಮುಂದೆ ಪ್ರೋಗ್ರಾಮಿಂಗ್ ಲಾಜಿಕ್ ಬರೆಯುವಾಗ ಯು ಹ್ಯಾವ್ ಟು ಕೀಪ್ ಇನ್ಕ್ರೀಸಿಂಗ್ ದ ಸೇಮ್ ನಂಬರ್. ಈ ನಂಬರನ್ನು ಒಂದು ಸೇಮ್ ಟೈಪ್ ಆ್ಯಡ್ ಮಾಡ್ತಾ ಹೋಗ್ಲಿಕ್ಕೆ ಇರ್ತದೆ. ಸೊ ಹಿಂದಿನ ನಂಬರ್ಗೆ ಮತ್ತೊಮ್ಮೆ ಏನೋ ಒಂದು ನಂಬರ್ ಆ್ಯಡ್ ಮಾಡ್ತಾ ಹೋಗ್ಲಿಕ್ಕೆ ಇರ್ತದೆ. ಸೊ ಹೀಗೆ ಬರಿಬೇಕು. ಸೊ ಇದಕ್ಕೆ ನೀವು ಇನ್ನೊಂದು ಶಾರ್ಟ್ ಫಾರ್ಮಲ್ಲೂ ಬರಿಬೋದು. ಸೊ ಶಾರ್ಟ್ ಫಾರ್ಮಲ್ಲಿ ಹೇಗೆ ಬರೆಯೋದಂದರೆ, ಸೊ ಯು ಆರ್ ಆ್ಯಡಿಂಗ್ ದ ಸೇಮ್ ಥಿಂಗ್ ವಿತ್ ಅನದರ್ ನಂಬರ್. ಓಕೆ, ಸೊ ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರೆಯೋದು ಹೇಗೆಂದರೆ, ಐ ವಿಲ್ ರೈಟ್ ಇಟ್ ಬಿಲೋ ಟೋಟಲ್ ಪ್ಲಸ್ ಆರ್ ಈಕ್ವಲ್ ಟು ಟೋಟಲ್ 12. ಓಕೆ, ಸೊ ಇದು ನಿಮಗೆ ದಿಸ್ ಇಸ್ ಸೇಮ್ ಆ್ಯಸ್ ದಿಸ್ ಸ್ಟೇಟ್ಮೆಂಟ್. ಸೊ ನಂಬರ್ 3 ಸ್ಟೇಟ್ಮೆಂಟು ಒಂದೇ, 4th ಸ್ಟೇಟ್ಮೆಂಟು ಒಂದೇ. ಸೊ ದ್ಯಾಟ್ ಈಸ್ ಒನ್ ಮೋರ್ ಥಿಂಗ್ ವಿಚ್ ಯು ಹ್ಯಾವ್ ಟು ನೋ. ಸೊ ನೀವು ಎರಡೂ ರೀತಿಯಲ್ಲಿ ಬರಿಬೋದು, ಆದರೆ ದಿಸ್ ಈಸ್ ಅ ಶಾರ್ಟರ್ ಫಾರ್ಮ್. ಓಕೆ, ನಥಿಂಗ್ ಅದರ್, ನೋ ಅದರ್ ಡಿಫ್ರೆನ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ, ನಾವು ಕೆಲವು ಇನ್ಬಿಲ್ಟ್ ಫಂಕ್ಷನ್ಸನ್ನು ಯೂಸ್ ಮಾಡಿಬಿಟ್ಟು ವಿ ವಿಲ್ ಟ್ರೈ ಟು ರನ್ ಸಮ್ ಆಪರೇಷನ್ಸ್ ಆನ್ ದ ನಂಬರ್ಸ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ಸ್ ಮೇಲೆ ಆಪರೇಷನ್ಸ್ ಮ್ಯಾನಿಪುಲೇಷನ್ ರನ್ ಮಾಡಿದ್ವಿ. ಇದರಲ್ಲಿ ವಿ ವಿಲ್ ಟ್ರೈ ಸಮ್ ಅದರ್ ಥಿಂಗ್ಸ್. ಸೊ ದ ಫಸ್ಟ್ ಒನ್ ವಿಚ್ ಐ ವಾಂಟ್ ಟು ಟ್ರೈ ಇಸ್ ಕಾಲ್ಡ್ ಅ ರೌಂಡ್ ಫಂಕ್ಷನ್. ರೌಂಡ್ ಫಂಕ್ಷನ್ ಅಂದರೆ ಐ ವಿಲ್ ಟ್ರೈ ಟು ಡೂ ಅ ಪ್ರಿಂಟ್ ರೌಂಡ್ ಅಂತ ಫಂಕ್ಷನ್ ಇದೆ, ಆ್ಯಂಡ್ ಐ ವಿಲ್ ಟ್ರೈ ಟು ಯೂಸ್ ಅ ನಂಬರ್, ದ ಟೋಟಲ್. ಸೊ ರೌಂಡ್ ಫಂಕ್ಷನ್ ಇಸ್ ಹೆಲ್ಪ್ಫುಲ್ ವೆನ್ ಯು ಹ್ಯಾವ್ ಅ ಡೆಸಿಮಲ್. ಓಕೆ, ಸೊ ಡೆಸಿಮಲ್ ಇದ್ದಾಗ ಅದನ್ನು ರನ್ ಮಾಡ್ತೇನೆ. ಯು ಸಿ, ಈ ಡೆಸಿಮಲನ್ನು ಈ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಏನೆಲ್ಲ ಇದೆ ಅದನ್ನು ಅದು ಟ್ರಂಕೇಟ್ ಮಾಡ್ತಾ ಇದೆ. ಸೊ ದ್ಯಾಟ್ ಈಸ್ ದ ರೌಂಡ್ ಫಂಕ್ಷನ್. ನೆಕ್ಸ್ಟ್ ಸ್ಟೆಪ್ ವಾಟ್ ವಿಲ್ ಡೂ ಇಸ್ ವಿ ವಿಲ್ ಟ್ರೈ ಟು ಡೂ ಅ ABS. ABS ಅಂದರೆ ಆಬ್ಸಲ್ಯೂಟ್ ವ್ಯಾಲ್ಯೂ. ಆಬ್ಸಲ್ಯೂಟ್ ವ್ಯಾಲ್ಯೂ ವರ್ಕ್ಸ್ ವೆನ್ ಯು ಹ್ಯಾವ್ ಅ ನೆಗೆಟಿವ್ ನಂಬರ್. ನೆಗೆಟಿವ್ ನಂಬರ್ ಇದ್ದರೆ ನಾನು ಇದನ್ನು ರನ್ ಮಾಡ್ತೇನೆ. ಅದನ್ನು ನಿಮಗೆ ದಿಸ್ ಇಸ್ ನಾರ್ಮಲ್ ಆಬ್ಸಲ್ಯೂಟ್ ಫಂಕ್ಷನ್ ಇನ್ ಮ್ಯಾಥಮ್ಯಾಟಿಕ್ಸ್. ಈ ಮೈನಸ್ ಇರೋದನ್ನು ತೆಗಿತಾ ಇದೆ. ಸೊ ದ್ಯಾಟ್ ಈಸ್ ಆಬ್ಸಲ್ಯೂಟ್. ಸೊ ನೆಕ್ಸ್ಟ್ ಸ್ಟೆಪ್ ವಾಟ್ ವಿಲ್ ಟ್ರೈ, ಇದನ್ನು ತೆಗಿತೇನೆ. ವಿ ಡೋಂಟ್ ನೀಡ್ ದಿಸ್. ದಿಸ್ ಇಸ್ ಕಾಲ್ಡ್ ಅ ಪವರ್ ಫಂಕ್ಷನ್. ಯಾವಾಗ ನೋಡಿದ್ವಲ್ಲ 3 to the power of 2. 3 to the power of 2 ಅಂತ ಹೇಗೆ ಮಾಡೋದಂದರೆ 3, 2 ಅಂತ ಮಾಡಿದರೆ ವಿಲ್ ರನ್ ದಿಸ್, ಆ್ಯಂಡ್ ದಿಸ್ ಇಸ್ 3 to the power of 2, 9. ಓಕೆ, ಸೊ ದ್ಯಾಟ್ ಈಸ್ ಒನ್. ನೆಕ್ಸ್ಟ್ ಈಸ್ ಮ್ಯಾಕ್ಸ್ ಒನ್. ಸೊ ಎರಡು ನಂಬರ್ ಮಧ್ಯೆ ನೀವು ಯಾವುದು ದೊಡ್ಡದು ಅಂತ ಚೆಕ್ ಮಾಡಲಿಕ್ಕೆ ಯು ಯೂಸ್ ಅ ಮ್ಯಾಕ್ಸ್ ಫಂಕ್ಷನ್, 3 or 2. ಸೊ ನಾನು ಒಂದು ಇಷ್ಟು ಕೊಟ್ಟು ವಿ ವಿಲ್ ಟ್ರೈ ಟು ಸಿ. ಸೊ ದಿಸ್ ಇಸ್ ದ ಮ್ಯಾಕ್ಸ್ ಆಫ್ ದ 2. ದ್ಯಾಟ್ ಈಸ್ ಮ್ಯಾಕ್ಸ್ ಫಂಕ್ಷನ್. ಸೊ ದೀಸ್ ಆರ್ ದ ಫಂಕ್ಷನ್ಸ್ ವಿಚ್ ಆರ್ ಅವೈಲೇಬಲ್ ಬೈ ಡಿಫಾಲ್ಟ್. ಓಕೆ, ಸೊ ಡೈರೆಕ್ಟ್ ನೀವು ಆಕ್ಸೆಸ್ ಮಾಡ್ಬೋದು. ಮತ್ತು ದರ್ ಇಸ್ ಒನ್ ಮೋರ್ ವೇ. ಆ್ಯಕ್ಚುಲಿ ನೀವು ಇನ್ನೂ ಸೆಟ್ ಆಫ್ ಫಂಕ್ಷನ್ಸ್ ಅವೈಲೇಬಲ್ ಇದೆ, ಅದನ್ನು ಆಕ್ಸೆಸ್ ಮಾಡಬೇಕಿದ್ರೆ ನೀವು ಅದನ್ನು ಒಂದು ಇಂಪೋರ್ಟ್ ಸ್ಟೇಟ್ಮೆಂಟ್ ಅಂತ ಯೂಸ್ ಮಾಡಬೇಕಾಗ್ತದೆ. ಇಂಪೋರ್ಟ್ ಅಂದರೆ ಇಂಪೋರ್ಟ್ ಮ್ಯಾಥ್ ಅಂತ ಕೊಟ್ಟರೆ ಮ್ಯಾಥ್ ಲೈಬ್ರರಿ ಅಥವಾ ಮಾಡ್ಯೂಲ್ ಒಳಗೆ ಹೋಗಿ ಅದು ಚೆಕ್ ಮಾಡ್ತದೆ ಈ ಫಂಕ್ಷನ್. ಸೊ ವಿಲ್ ಟ್ರೈ ಅ ಫಂಕ್ಷನ್ ಕಾಲ್ಡ್ seal. math.seal ಅಲ್ಲಿ math.seal ಸಮ್ ನಂಬರ್ ಕೊಟ್ಟರೆ ವಿಲ್ ಟ್ರೈ 1 2 3 4.12. ಇಟ್ ವಿಲ್ ಗಿವ್ ಯು ದ ಸೀಲಿಂಗ್ ಆಫ್ ದ್ಯಾಟ್, ಅಂದರೆ ಅದರ ನೆಕ್ಸ್ಟ್ ನಂಬರ್ ಇರುವ ಇಂಟೀಜರ್. ಸೊ ದ್ಯಾಟ್ ವೇ ದಿಸ್ ಗಿವ್ಸ್. ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಯು ಕ್ಯಾನ್ ಥಿಂಕ್ ಇಟ್ ಆಸ್ ಮೇ ಬಿ ಮಲ್ಟಿಪಲ್ ರೂಮ್ಸ್ ಇರ್ತದೆ. ಒಂದು ರೂಮ್, ಈಗ ಮೇ ಬಿ ದಿಸ್ ರೂಮ್ you have a hall, right? So this room idre, this is a hall where it's going every time.
ಎವ್ರಿ ಟೈಮ್ ಹೋಗಿ ಇಲ್ಲಿಂದ ಫಂಕ್ಷನ್ ಮಾಡ್ತಾ ಇತ್ತು ನಿಮ್ಮ ರೌಂಡ್ ಫಂಕ್ಷನಲ್ಲಿ. ಸೊ ಅದರ್ ರೂಮ್ಸಲ್ಲಿರುವ ಫಂಕ್ಷನ್ಸನ್ನು ಆ್ಯಕ್ಸೆಸ್ ಮಾಡಬೇಕಿದ್ರೆ ಯು ಹ್ಯಾವ್ ಟು ಇಂಪೋರ್ಟ್ ಇಟ್. ಇಂಪೋರ್ಟ್ ಮಾಡಿಬಿಟ್ಟು ಪೈಥನಿಗೆ ಏನು ಹೇಳಬೇಕಂದ್ರೆ, ಓಕೆ ನನಗೆ ಈ ರೂಮಿನ ಫಂಕ್ಷನ್ಸ್ ಆ್ಯಕ್ಸೆಸ್ ಮಾಡಬೇಕು. ಸೊ ಅದನ್ನು ಯು ಯೂಸ್ ದ್ಯಾಟ್ ಆಸ್ ಎ ಇಂಪೋರ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ದೆನ್ ಅದರಲ್ಲಿರುವ ಸೀಲ್ ಫಂಕ್ಷನ್ ಅಂತ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡುವ ಅಂದರೆ, ವಿಲ್ ಟ್ರೈ ಟು ಸಿ ಸಮ್ ಮೋರ್ ಫಂಕ್ಷನ್ಸ್ ಇನ್ ಮ್ಯಾಥ್. ಓಕೆ, ಫ್ಲೋರ್ ಅಂತ ಇದೆ. ಸೊ ದಿಸ್ ಇಸ್ ಜಸ್ಟ್ ಅಪೋಸಿಟ್, ಲೋವರ್ ವ್ಯಾಲ್ಯೂ ಕೊಡ್ತಿದೆ 1 2 3 4 ಅಂದರೆ ಇದರದ್ದು ಲೋವರ್, ಡೆಸಿಮಲಿನ ಲೋವರ್. ಆವಾಗ ಸೀಲಿಂಗ್ ಫಂಕ್ಷನ್ ಅಂದರೆ ದಿಸ್ ಇಸ್ ದ ನೆಕ್ಸ್ಟ್ ಒನ್. ಸೊ ಫೈನಲಿ ನಾವು ಒಂದು ಫಂಕ್ಷನ್ ನೋಡುವ, ಕಾಲ್ಡ್ ಸ್ಕ್ವೇರ್ ರೂಟ್, SQRT ಅಂತ. ಸ್ಕ್ವೇರ್ ರೂಟಲ್ಲಿ ಐಲ್ ಪುಟ್ 9, ಸ್ಕ್ವೇರ್ ರೂಟ್ ಆಫ್ 9 ಫೈಂಡ್ ಮಾಡ್ತಾ ಇದ್ದೇವೆ ಆ್ಯಂಡ್ ಇಟ್ ವಿಲ್ ಗಿವ್ 3. Okay, so that is a square root function. So that is about operations with numbers. ನೀವು ಆ್ಯಕ್ಚುಲಿ ಇನ್ನೂ ಸುಮಾರಿದೆ. ಇಫ್ ಯು ಗಿವ್ ಮ್ಯಾಥ್ ಡಾಟ್ ಅಂತ ಕೊಟ್ಟರೆ ಇಷ್ಟೆಲ್ಲ ಫಂಕ್ಷನ್ಸ್ ಇದೆ. ಯು ಕ್ಯಾನ್ ಟ್ರೈ ಇಟ್ ಔಟ್. ಏನು ಮಾಡ್ತಾ ಇದೆ ಅಂತ ನೋಡಬೇಕಿದ್ರೆ ಯು ಕ್ಯಾನ್ ಗೋ ಇನ್ ಗೂಗಲ್ ಮ್ಯಾಥ್ ಮಾಡ್ಯೂಲ್ ಪೈಥನ್. ಆದಮೇಲೆ ಇಲ್ಲಿ ಮ್ಯಾಥ್ ದ ಫಸ್ಟ್ ಲಿಂಕಲ್ಲಿ ಕ್ಲಿಕ್ ಮಾಡಿದರೆ ಫಸ್ಟ್ ಒನ್ ವಿಲ್ ಗೆಟ್ ದಿಸ್. ಅದರಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಆ್ಯಂಡ್ ಯು ಕ್ಯಾನ್ ಪ್ಲೇ ಅರೌಂಡ್. ಓಕೆ, so that's about math function and operations with number.